RTI ಕಾರ್ಯಕರ್ತ ಅಂತೆ, ಯಾರೋ ದೇವರ ಹೆಸರಲ್ಲಿ ಓಡಾಡೋದಂತೆ. ಯಾರು ಇವರೆಲ್ಲ? ಏನ್ ಕೊಡುಗೆ ಇರೋದೆಲ್ಲ ಸಮಾಜಕ್ಕೆ? ಏನ್ ಆಡಳಿತದ ನೀವೇನು ಅವ್ರ ಹತ್ರ ದುಡ್ದು ನೀವು ಸಂಬಳ ತಗೊಂತೀರಾ? ಸರ್ಕಾರಕ್ಕೆ ದುಡಿತಾ ಇದ್ದೀರಾ? ಅಧಿಕಾರಿಗಳು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಅವ್ರ ವಿರುದ್ಧ. ಸೀಸ್ ಮಾಡಿದ್ದೆವು. ಸೀಸ್ ಮಾಡಿ ಕೇಸ್ ಎಲ್ಲಿ ಹೋಗ್ತಾಗ ಅಲ್ಲೇ ಕ್ಲೋಸ್ ಆಯ್ತು. ಯಾವತ್ತು? ಗಂಜನಾಗ ಹೋದ 2 ವರ್ಷ ಮೊದಲು. 2 ವರ್ಷ ಅಲ್ಲ, ಆ ತರ RTI ಇದ್ದವರು ಒಂದು ಕೆಲಸ ಏನಾದ್ರೂ ಇದ್ರೆ ಒಂದು RTI ಹಾಕೋದು, ಕಂಪ್ಲೇಂಟ್ಸ್ ಕೊಡೋದು, ಪ್ರತಿ ಒಂದು ವರ್ಕ್ ನೋಡಿದ್ರೆ RTI ಹಾಕೋದು, ಬ್ಲಾಕ್ ಮೇಲ್ ಮಾಡೋದು, ಅಲ್ಲಿರ್ತಕ್ಕಂಥ ಕಾಂಟ್ರಾಕ್ಟರ್ಸ್ ಹೆದರ್ಕೊಂಡು ಆಫೀಸರ್ಸ್ ಮೇಲೆ ಹಾಕೋದು, PMO ಕಳ್ಸೋದು, CMO ಕಳ್ಸೋದು, ಆಗ್ತಕ್ಕಂಥ ಕೆಲಸ ಮಾಡ್ಬೇಕದು. ಇಲ್ಲಿ ಏನಾಗುತ್ತೆ ಅಂದ್ರೆ, ನೀವ್ ಹೇಳ್ದಂಗೆ ಬಸವರಾಜ್ ಅವರೇ, ಯಾರೋ ಒಂದು ಉಲ್ಲಂಘನೆ ಆಗಿರುತ್ತೆ ಅಂತ ತಿಳ್ಕೊಳ್ಳಿ, ಗೊತ್ತಿದ್ದೋ ಗೊತ್ತಿರಲ್ಲ, ಅವ ಯಾರೋ RTI ಕಾರ್ಯಕರ್ತರ ಹತ್ರ ಹಾಕ್ಸೋದು. ಆಮೇಲೆ ಹೇಳೋದು, ಇಲ್ಲಪ್ಪ ಬಸವರಾಜ್ ಅವರೇ ನೋಡಿ ನಿಮ್ದು ಇದು ಆಗಿದೆ, ಒಂದ್ 10 ಲಕ್ಷ ಕೊಟ್ಬಿಟ್ರಿ ನಾವು ಸೆಟಲ್ ಮಾಡ್ತೀವಿ. ಅದು ನಿಮ್ಗೆ ಆದ್ಮೇಲೆ ಇನ್ನ ಈಗ ಅಜಯ್ ಫೋನ್ ಮಾಡ್ತಾರೆ. ಅಜಯ್ ಫೋನ್ ಮಾಡ್ಬಿಟ್ಟು, ಏನೋ ಪ್ರಿಯಾಂಕ್ ನಿಮ್ ಬಗ್ಗೆ ಹಿಂಗ್ ಹೇಳೋದಂತಲ್ಲ, ಅದು ಅರ್ಧಕ್ಕೆ ಮಾಡಿಸ್ಕೊಡ್ತೀನಿ ಅಂತ ಹೇಳೋದು. ನೀವು ಅಂಜಿ ಹೌದಪ್ಪ ಅದಕ್ಕಿಂತ ಬಿಡ್ರಿ ಇದು ಅಂದ್ಬಿಟ್ಟು ನೀವು ಮಾಡಿಸ್ಕೊಳೋದು. ಇದು ಒಂದು ವ್ಯವಸ್ಥಿತವಾದಂತ ಇದು ನಡೆದಿದೆ. ಈಗ ನಾನು ಒಂದು ಹೇಳ್ತೀನಿ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ರೆ ಯಾರಿಗೂ ಅಂಜೋದು ಬೇಡ. ಗವರ್ಮೆಂಟ್ ಇಸ್ ಹಿಯರ್ ಟು ಪ್ರೊಟೆಕ್ಟ್ ಯು. ನೀವು ಪ್ರಾಮಾಣಿಕರಿದ್ರೆ ಅಂಜಕ್ ಹೋಗ್ಬೇಡಿ. ನೀವೇನಾದ್ರೂ ಹೌದಪ್ಪ ನಿಮ್ದು ನೀವೇನೋ ವ್ಯವಹಾರ ಹೂವು ಮಾಡ್ಕೊಂಡಿದ್ರೆ ನಿಮ್ ಮನೆ ಬಾರ, ನಾನು ಬಿಡಲ್ಲ ಅದಕ್ಕೆ. ಬಟ್ ನಿಯಂತ್ರಣ ಆಗ್ಬೇಕು ನೋಡಿ. both commissioners, CEO, respective department heads. ಇದರಿಂದಾನೇ ನಿಮ್ದು ಅರ್ಧ ಟೈಮ್ ಇದಕ್ಕೆ ಹೋಗ್ತಾ ಇದೆ. ಕೆಲವ್ರಿಗೆ ಐಡೆಂಟಿಫೈ ಮಾಡಿ, ನಿಮ್ಮ ರೈಟರ್ ಇರ್ತಾನಲ್ಲ ಅವನಿಗೆ ಕಲ್ ಕೇಳಿ ಯಾರು ಇವರೆಲ್ಲ ಅಂತ ಕೊಡ್ತಾನೆ ಪಟ್ಟಿ, ಅವರೇ ಎಲ್ಲ ಮಾಡ್ಸೋದು. ರೈಟರ್ ಎಲ್ಲ 10 ವರ್ಷ ಒಂದೇ ಜಾಗ ಇರ್ತಾರೆ ಸರ್. ಅದು ಚೇಂಜ್ ಮಾಡಕ್ ಹೇಳಿದ್ದಾರೆ, ಮಾಡಿಲ್ವಾ? ನಮ್ದು ಬಂದ ಶಫಲ್ ಮಾಡಿದ್ದೀವಿ. ಸಿಟಿದು ಮತ್ತೆ ಇದು ಸಿಟಿದಾಗಿಲ್ವಾ? ಯಾವ ರೈಟರ್ಗೂ ಇಲ್ಲಿ ಇರ್ಬೇಡಿ, ಎಲ್ಲಾರು ಕಿಸ್ಬಿಸಾಕಿ ಎಲ್ಲಾರು ಶಫಲ್ ಮಾಡಿ, ಎಲ್ಲ ಅವರಿಗೆ ಗೊತ್ತಿರ್ತಾರೆ, ಅವರೇ ಹೇಳ್ತಾರೆ